ಜನ್ಮದಿನವನ್ನ ಸಮಾಜ ಸೇವೆಯಾಗಿ ಆಚರಿಸಿದ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯೆ ಗಾಯತ್ರಿಬಾಯಿ. ತೇಜಸ್ ಚಾರಿಟಬಲ್ ಮತ್ತು ಎಜುಕೇಶನಲ್ ಟ್ರಸ್ಟ್ ಕಾರ್ಯಕ್ಕೆ ಅಪಾರ ಮೆಚ್ಚುಗೆ. ವೇದಿಕೆಯಲ್ಲಿರುವಂತಹ ಗಣ್ಯಮಾನ್ಯರು ಪಾವುಗಡ ಪಟ್ಟಣದ ತೇಜಸ್ ಹೋಟೆಲ್ನಲ್ಲಿ ತೇಜಸ್ ಚಾರಿಟಬಲ್ ಮತ್ತು ಎಜುಕೇಶನ್ ಟ್ರಸ್ಟ್ ವತಿಯಿಂದ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯೆ ಗಾಯತ್ರಿಬಾಯಿ ಅವರ ಜನ್ಮದಿನದ ಅಂಗವಾಗಿ ಪ್ರತಿಭಾ ಪುರಸ್ಕಾರ ಹಾಗೆ ವಿದ್ಯಾರ್ಥಿಗಳಿಗೆ ಸಮವಸ್ತ್ರ ಮತ್ತು ಕಲಿಕಾ ಸಾಮಗ್ರಿಗಳ ವಿತರಣಾ ಕಾರ್ಯಕ್ರಮವನ್ನು ತುಂಬಾ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಈ ಒಂದು ಕಾರ್ಯಕ್ರಮದಲ್ಲಿ ವಿವಿಧ ಕಾಲೇಜುಗಳ ದ್ವಿತೀಯ ಪಿಯುಸಿಯಲ್ಲಿ ಅತ್ಯುನ್ನತ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿದ 100 ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಅಲ್ಲದೆ ಪ್ರಿಯದರ್ಶಿನಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ಸೇರಿದಂತೆ ವಿವಿಧ ಕಲಿಕಾ ಸಾಮಗ್ರಿಗಳನ್ನು ವಿತರಿಸಿದರೆ, ಪಟ್ಟಣದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಸಮವಸ್ತ್ರವನ್ನ ನೀಡಿ ಶಿಕ್ಷಣಕ್ಕೆ ಉತ್ತೇಜನ ನೀಡಲಾಯಿತು. ಇನ್ನು ಈ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಮಾಜಿ ಶಾಸಕ ಸೋಮಲನಾಯ್ಕ ಅವರು ಉದ್ಘಾಟಿಸಿ ಆನಂತರ ಮಾತನಾಡಿದರು. ವಿದ್ಯಾರ್ಥಿಗಳು ಶಿಕ್ಷಣದ ಮೂಲಕ ಉನ್ನತ ಸಾಧನೆ ಮಾಡಿ ಸಮಾಜಕ್ಕೆ ಮಾದರಿಯಾಗಬೇಕು, ಇದಕ್ಕೆ ಟ್ರಸ್ಟ್ ಸಹಕಾರಿಯಾಗಲಿದೆ ಅಂತ ತಿಳಿಸಿದರು. ಏನು ಭಾಷಣ ಮಾಡೋದು ಗೊತ್ತಿಲ್ಲ. ಅದು ಒಂದು ಹೇಳ್ತೀನಿ, ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷ ನಡೆಸ್ಕೊಂಡು ಹೋಗ್ತೀವಿ ಅಂತ ಹೇಳಿ ಮಾತ್ರ ನಿಮಗೆ ಅಷ್ಟು ಭರವಸೆ ಕೊಡ್ತಾ ಇದ್ದೀನಿ. ಇದಕ್ಕೆ ನಮ್ಮ ಅಳಿಯರ ಶ್ರಮ ಬಹಳ ಇದೆ. ಅಷ್ಟಿಷ್ಟಲ್ಲ, ಅವರು ಗುಮ್ಮಾಸ್ತವ್ಯ ಶ್ರಮ ಮಾಡ್ತಾರೆ. ಈ ಕಾರ್ಯಕ್ರಮಕ್ಕೆ ಅಷ್ಟೊಂದು ಕಷ್ಟ ಶ್ರಮ ಪಡ್ತಾರೆ. ನೀವು ಅದರ ಜೊತೆ ಫಲವನ್ನು ತಾಲೂಕಿನ ಜನತೆ ಕೊಡೋದು ವಿನಂತಿ ಮಾಡಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್. ಈ ಸಂದರ್ಭದಲ್ಲಿ ಉಪ ನೋಂದಣಾಧಿಕಾರಿ ಹಾಗೂ ಟ್ರಸ್ಟ್ನ ಮಾರ್ಗದರ್ಶಕರು ಶಂಕರ್ ಮೂರ್ತಿಯಲ್ ಮಾತನಾಡಿ, ಟ್ರಸ್ಟ್ನ ವತಿಯಿಂದ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೆ ಆದ್ಯತೆ ನೀಡುವ ಜೊತೆಗೆ ಜನಸಾಮಾನ್ಯರ ಹಿತಕ್ಕಾಗಿ ವಿವಿಧ ಸಮಾಜಮುಖಿ ಹಾಗೂ ಸೇವಾ ಕಾರ್ಯಗಳನ್ನು ನಿರಂತರವಾಗಿ ನಡೆಸಿಕೊಂಡು ಬರಲಾಗುತ್ತಿದೆ ಎಂದು ತಿಳಿಸಿದರು. ಅದಕ್ಕೆ ಬೆನ್ನೆಲುಬಾಗಿ ನಿಂತು ಪ್ರತಿ ವರ್ಷ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ, ಮೊದಲು ಕೇವಲ ಇದೊಂದು ಸಮಾಜಕ್ಕೆ ಮಾತ್ರ ಸೀಮಿತವಾಗಿತ್ತು. ಹಿಂದೆ ನಾವು ಸೇವಾಲಾಲ್ ಜಯಂತಿ ಅನ್ನೋ ಕಾರ್ಯಕ್ರಮವನ್ನು ನಡೆಸುವಾಗ ನಮ್ಮ ಜನಾಂಗದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಮಾತ್ರನೇ ನಾವು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬರ್ತಾ ಇದ್ವಿ. ನಂತರ ಕಾಲಕ್ರಮೇಣ ಇದು ಪಾವಗಡ ತಾಲೂಕಿನ ವಿದ್ಯಾರ್ಥಿಗಳಿಗೆ ಮಾತ್ರನೇ ಸೀಮಿತವಾಗಿ ಅಂತ ಹೇಳ್ಬಿಟ್ಟು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಮ್ಮಿಕೊಂಡು ಬರ್ತಾ ಇದ್ವಿ. ಆದರೆ ಪಾವಗಡ ತಾಲೂಕಿನ ವಿದ್ಯಾರ್ಥಿಗಳು ಬೇರೆ ಒಂದು ನಮ್ಮ ರಾಜ್ಯದ ಬೇರೆ ಬೇರೆ ಶಾಲೆಗಳಲ್ಲಿ ಓದಿ ಇವತ್ತು ಸಾಕಷ್ಟು ಜನ ವಿದ್ಯಾರ್ಥಿಗಳು 90% ಹೆಚ್ಚು ಅಂಕವನ್ನು ಗಳಿಸಿ ಅವರು ನಮಗೂ ಸಹ ನೀವು ಪ್ರತಿಭಾ ಪುರಸ್ಕಾರ ಕೊಡಬೇಕು ಅಂತ ಅವರ ಒಂದು ಕೋರಿಕೆ ಮೇರೆಗೆ, ಮನವಿ ಮೇರೆಗೆ ಕಳೆದ ಸಾಲಿನಿಂದ ಅವ್ರನ್ನೂ ಸಹ ಈ ಒಂದು ಟ್ರಸ್ಟ್ ವತಿಯಿಂದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಕ್ಕೆ ಸೇರಿಸಿಕೊಂಡು ಅವರ ಪ್ರತಿಭೆಯನ್ನು ಗುರುತಿಸಿ ಆ ಪ್ರತಿಭೆಯನ್ನು ಪ್ರೋತ್ಸಾಹ ಮಾಡಿ, ಇವರ ಒಂದು ಪ್ರೋತ್ಸಾಹನ ಮಕ್ಕಳು ಬೇರೆ ಮಕ್ಕಳು ನೋಡಿಕೊಂಡು ನಾವು ಸಹ ಅವ್ರ ಥರ ಆಗಬೇಕು, ನಮಗೂ ಒಂದು ಗೌರವ ಸಿಗಬೇಕು ಅನ್ನೋ ಒಂದು ಅಭಿಲಾಷೆ ಅವರಲ್ಲಿ ವ್ಯಕ್ತವಾಗಿ ವಿದ್ಯೆ ಕಡೆ ಒಲವು ತೋರಿಸಬೇಕು ಅನ್ನೋದೇ ಈ ಒಂದು ಟ್ರಸ್ಟ್ನ ಮುಖ್ಯ ಉದ್ದೇಶ. ಜನ್ಮದಿನದ ಅಂಗವಾಗಿ ಮಾತನಾಡಿದ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯೆ ಗಾಯತ್ರಿಬಾಯಿ ಅವರು, ಮಕ್ಕಳಿಗೆ ಪ್ರೋತ್ಸಾಹ ನೀಡುವುದು ನಮ್ಮ ಜೀವನದ ಅತ್ಯಂತ ಸಂತಸದ ಕ್ಷಣವಾಗಿದೆ. ಇಂದು ಸನ್ಮಾನ ಪಡೆಯುತ್ತಿರೋ ಅದೆಷ್ಟು ವಿದ್ಯಾರ್ಥಿಗಳು ಮುಂದಿನ ದಿನಗಳಲ್ಲಿ ದೊಡ್ಡ ಸಾಧಕರಾಗಿ ಬೆಳೆದು ಸಮಾಜಕ್ಕೆ ಸೇವೆ ಸಲ್ಲಿಸಬೇಕು ಅಂತ ಹಾರೈಸಿದರು. ಮುಂದಿನ ಸರಿ ಇಲ್ಲ ನೀವು ಮಾಡಿ ಅಂತ ಹೇಳಿದ್ರೆ ನಾವು 100% ಮಾಡಕ್ ರೆಡಿ ಇದ್ದೀವಿ. ನಾನೊಬ್ಬ ತಾಯಿಯಾಗಿ ಈ ಸಂದರ್ಭದಲ್ಲಿ ಹೇಳೋದಿಷ್ಟೇ, ನೀವು ಇಷ್ಟು ಜನ ಮಕ್ಕಳು ಬಂದಿದ್ದೀರಾ, ಇನ್ನು 4 ವರ್ಷ ಹೋದ್ರೆ ನೀವೆಲ್ಲ ನಿಮ್ಮ ಕಾಲ ಮೇಲೆ ನಿಂತ್ಕೊಂತೀರಾ, ನಿಮ್ಮ ಸಂಸಾರ, ನಿಮ್ಮ ಅಪ್ಪ ಅಮ್ಮ ನೀವೆಲ್ಲರೂ ಚೆನ್ನಾಗಿ ನೋಡ್ಕೊಂತೀರ. ಅದೇ ಥರ ಇವಾಗ ನಾನು ಏನು ಅನ್ಕೊಂಡಿದ್ದೀನಿ ಅಂದರೆ, ನೀವು ನಮ್ಮ ಥರ ಹಾಗೆ ಮಾಡ್ಬೇಕನ್ನೋ ನನ್ನ ಕೋರಿಕೆ. ಎಷ್ಟೆಲ್ಲ ತಿಳಿಸ್ತೀರಾ ನನಗೆ ಗೊತ್ತಿಲ್ಲ, ಎಲ್ಲ ತಿಳಿಸ್ತೀರಾ? ನೀವು ಒಂದು 10 ಜನ ಕೊಂಡೋದು ಮಾಡಿದ್ರೆ ಇದೇ ಥರ ಕಂಟಿನ್ಯೂ ಆಗುತ್ತೆ. ನಮ್ಮಲ್ಲಿ ಬಡತನ ಜಾಸ್ತಿ ಇದೆ. ನಾವು ಇವತ್ತು ಒಂದು ದಿವಸದ ಇವತ್ತಿಂದು ಊಟಕ್ಕೂ ಕಷ್ಟ ಪಡೋರು ಜಾಸ್ತಿ ಜನ ಇದ್ದಾರೆ. ನಮ್ಮ ತಾಯಿ ಹೇಳ್ತಾ ಇದ್ರು, ನಮ್ಮ ತಾಯಿಯವರು
ಬಾವಿಯಲ್ಲಿ ಮಣ್ಣು ತಂದು ಆ ಥರ ಕಷ್ಟ, ఇంకా ಊಟಕ್ಕೂ ಇಲ್ಲ, ಆ ಥರ ಕಷ್ಟಪಟ್ಟಿದ್ದೀವಮ್ಮ ಅಂತ ನಮ್ಮ ಅಮ್ಮ ಹೇಳ್ತಾ ಇದ್ರು. ಇನ್ನು ಈ ಸಂದರ್ಭದಲ್ಲಿ ಮುಖಂಡರಾದ ರಾಮಕೃಷ್ಣ ನಾಯ್ಕ, ಟ್ರಸ್ಟಿ ಹರ್ಷಿತಾ, ದೇವೇಂದ್ರ ನಾಯ್ಕ, ಬ್ಯಾಂಕ್ ಮ್ಯಾನೇಜರ್ ಮಂಜುನಾಥ್, ಶಿಕ್ಷಕ ನಾಗರಾಜ್ ನಾಯ್ಕ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಬಳಿಕ ವಿದ್ಯಾರ್ಥಿಗಳೊಂದಿಗೆ ಹಾಗೂ ಪೋಷಕರ ಸಮ್ಮುಖದಲ್ಲಿ ಕೇಕ್ ಕತ್ತರಿಸುವ ಮೂಲಕ ಗಾಯತ್ರಿ ಬಾಯಿ ತಮ್ಮ ಜನ್ಮದಿನವನ್ನ ಸಂಭ್ರಮದಿಂದ ಆಚರಿಸಿಕೊಂಡರು. ಕುಟುಂಬದ ಸದಸ್ಯರು, ಬಂಧು ಬಳಗ, ಅಭಿಮಾನಿಗಳು ಹಾಗೆ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಶುಭಾಶಯ ಕೋರಿದರು. ಭವಿಷ್ಯಕ್ಕೆ ಸ್ಫೂರ್ತಿ ತುಂಬುವ ಸಮಾಜಮುಖಿ ಕಾರ್ಯಕ್ರಮದ ಮೂಲಕ ಜನ್ಮದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಿರುವ ಗಾಯತ್ರಿ ಬಾಯಿ ಹಾಗೂ ತೇಜಸ್ ಚಾರಿಟಬಲ್ ಟ್ರಸ್ಟ್ನ ಕಾರ್ಯಕ್ಕೆ ಸಾರ್ವಜನಿಕರಿಂದ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗಿದೆ. ನವೀನ್ ಕಿಲಾರ್ಲಹಳ್ಳಿ, ಲೀಡ್ ನ್ಯೂಸ್, ಪಾವಗಡ.